ಕಬ್ಬನ್ ಪಾರ್ಕ್ನಲ್ಲಿ ಮೀನುಗಳ ಮಾರಣ ಹೋಮವೇ ನಡೆದು ಹೋಗಿದೆ. ಬೆಂಗಳೂರಿನ ಹೃದಯ ಭಾಗದ ಉದ್ಯಾನವನದಲ್ಲೇ ಭಾರೀ ಅಧ್ವಾನ ನಡೆದಿದೆ. ಕಬ್ಬನ್ ಪಾರ್ಕ್ನಲ್ಲಿ ಇರುವಂತಹ ತಾವರೆ ಕೊಳದಲ್ಲಿ ಕಲುಷಿತ ನೀರು, ಒಳಚರಂಡಿ ನೀರು ಇದೆಲ್ಲವೂ ಕೂಡ ಹರಿತಾ ಇರೋದ್ರಿಂದಾಗಿ ಪರಿಸರ ಸರ್ವನಾಶವಾಗ್ತಾ ಇದೆ. ಭಾರೀ ಪ್ರಮಾಣದಲ್ಲಿ ಮೀನುಗಳ ಮಾರಣ ಹೋಮವೇ ನಡೆದು ಹೋಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ನೀರು ಹರಿದು ಬರ್ತಾ ಇದೆ. ಈ ಕಲುಷಿತ ನೀರೇನಿದೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಹರಿದು ಬರ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. BMRCLನಿಂದಲೂ ಕೂಡ ಕಬ್ಬನ್ ಪಾರ್ಕ್ಗೆ ಒಳಚರಂಡಿ ನೀರು ಬಂದು ಸೇರ್ತಾ ಇದೆ. ಇದು ಗಾರ್ಡನ್ ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿ ಅಂತ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ಇದೆಲ್ಲವೂ ಕಾಣ್ತಾ ಇದ್ರೂ ಕೂಡ ಕಂಡು ಕಾಣದಂತೆ ಅಧಿಕಾರಿಗಳು ಜಾನ ಕುರುಡುತನವನ್ನ ಮೆರಿತಾ ಇದ್ದಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಫ್ರೀಡಂ ಟಿವಿ ಗ್ರೌಂಡ್ ರಿಪೋರ್ಟ್ನಲ್ಲಿ ಅವ್ಯವಸ್ಥೆಯನ್ನ ಬಯಲು ಮಾಡಿದ್ದಾರೆ. ಫ್ರೀಡಂ ಟಿವಿ ಗ್ರೌಂಡ್ ರಿಪೋರ್ಟ್ನಲ್ಲಿ ಈ ಎಲ್ಲ ಅವ್ಯವಸ್ಥೆಯನ್ನ ಬಯಲು ಮಾಡಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದು ನಿಜವಾಗ್ಲೂ ಕೆರೆ ನೀರ ಅಥವಾ ಯಾವುದೋ ಒಂದು ಕೊಳಚೆ ನೀರ, ಇದು ಯಾವುದು ಕೂಡ ಗೊತ್ತಾಗದ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಗಬ್ಬೆದ್ದು ಹೋಗಿದೆ ನೀರು. ಎಷ್ಟರ ಮಟ್ಟಿಗೆ ಅಂತಂದರೆ, ಎಷ್ಟೇ ಕೊಳಚೆ ನೀರು ಇದ್ದರೂ ಕೂಡ ಅದರಲ್ಲಿ ಮೀನುಗಳು ಬದುಕಿಬಿಡ್ತವೆ. ಆದರೆ ಇದರಲ್ಲಿ ಮೀನುಗಳು ಬದುಕ್ತಾ ಇಲ್ಲ ಅಂತಂದರೆ ಇದರ ಆಕ್ಸಿಜನ್ ಲೆವೆಲ್ಲು ಎಷ್ಟರ ಮಟ್ಟಿಗೆ ಕಡಿಮೆಯಾಗಿರಬಹುದು, ಜೊತೆಗೆ ಅದರಲ್ಲಿ ರಾಸಾಯನಿಕ ಅಂತ ಏನು ಹೇಳ್ತೀವಿ ಅದು ಎಷ್ಟರ ಮಟ್ಟಿಗೆ ಬೆರೆತು ಹೋಗಿರಬಹುದು ಅನ್ನುವಂಥದ್ದನ್ನು ಯಾರೂ ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಚರಂಡಿ ನೀರು ನೇರವಾಗಿ ಬಂದು ಸೇರ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ. ನೇರವಾಗಿ ಅದನ್ನು ಸೇರಿಸೋದಕ್ಕೆ ಅಧಿಕಾರಿಗಳೇ ಮುಂದಾಗ್ತಾ ಇದ್ದಾರೆ. BMRCL ಕೂಡ ಕಬ್ಬನ್ ಪಾರ್ಕ್ಗೆ ಒಳಚರಂಡಿ ನೀರನ್ನು ಹರಿಸ್ತಾ ಇದೆ. ಇತ್ತ ಗಾರ್ಡನ್ ಸಿಟಿ ಸಂಪೂರ್ಣವಾಗಿ ಗಬ್ಬೆದ್ದು ಹೋಗಿದೆ. ಈಗ ಮತ್ತೊಂದು ಕಡೆ ಚಿನ್ನಸ್ವಾಮಿಯಿಂದಲೂ ಕೂಡ ಇದೇ ರೀತಿಯಾಗಿ ಗಾರ್ಬೇಜ್ ನೀರು ಬರ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕೊಳಚೆ ನೀರು ಬರ್ತಾ ಇದೆಯಂತೆ. ಅದನ್ನು ಫಿಲ್ಟರ್ ಮಾಡೋರು ಯಾರ್ರೀ? ಉಸಿರುಗಟ್ತಾ ಇದೆ ಇದೀಗ ಬೆಂಗಳೂರಿನ ಜನರದ್ದು. ಮನೆಯಿಂದ ಹೊರಗೆ ಹೋಗೋ ಹಾಗಿಲ್ಲ, ಇರುವಂತಹ ಪಾರ್ಕ್ಗಳಲ್ಲೂ ಕೂಡ ವಿಹಾರ ಮಾಡೋ ಹಾಗಿಲ್ಲ. ಯಾಕಂದರೆ ನೀರು ಗಬ್ಬೆದ್ದು ನಾರ್ತಾ ಇದೆ ಅಲ್ಲಿ, ಅಷ್ಟರ ಮಟ್ಟಿಗೆ ಕೊಳಚೆ ನೀರಿದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸಿದ್ದಾರೆ, ನೋಡಿ. ನಗರದಲ್ಲಿನ ಕಬ್ಬನ್ ಪಾರ್ಕ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಯಾಕಂದ್ರೆ ಕಬ್ಬನ್ ಪಾರ್ಕ್ ಅಂದ್ರೆ ಒಂದ್ ಕಡೆ ಪ್ರೇಮಿಗಳ ತಾಣ ಯಾಕಂತೇಳಿ ಜನರು ಬರ್ತಾರೆ. ಜೊತೆಗೆ ಒಂದು ಸ್ವಲ್ಪ ವಿಶ್ರಾಂತಿ ಪಡೆಯೋದಕ್ಕಂತೇಳಿ ಸಾಕಷ್ಟು ಜನ ಕಬ್ಬನ್ ಪಾರ್ಕ್ ನತ್ತ ಮುಖ ಮಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಸಾಕಷ್ಟು ಹೆಸರು ಮಾಡಿದಂತಹ ಕಬ್ಬನ್ ಪಾರ್ಕು ಇದೀಗ ಹೆಸರು ಹಾಳಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಸೊ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಕಬ್ಬನ್ ಪಾರ್ಕ್ ನಲ್ಲಿ ಸಾಕಷ್ಟು ಕಬ್ಬನ್ ಪಾರ್ಕ್ ನಲ್ಲಿರುವಂತಹ ಈ ಒಂದು ತಾವರೆ ಕೊಳ ಏನಿದೆ, ಈ ತಾವರೆ ಕೊಳಕ್ಕೆ ಇದೀಗ ಸಾಕಷ್ಟು ಒಳಚರಂಡಿ ನೀರು, ಕಲುಷಿತ ನೀರು ಮಿಶ್ರಣ ಆಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಬರುವಂತಹ ವಾಯುವ್ಯರಕ್ಕಾಗಿ ಬರುವಂತಹ ಜನರಾಗಿರ್ಬೋದು ಅಥವಾ ಇಲ್ಲಿ ಪರಿಸರಕ್ಕೆ ಸಾಕಷ್ಟು ಧಕ್ಕೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ವಾಯುವ್ಯರಕ್ಕೆ ಅಂತ ಬರೋ ಜನರಿಗೆ ಸಾಕಷ್ಟು ಇಲ್ಲಿ ಕಲುಷಿತ ನೀರಿಂದ ವಾಸನೆ ತಡೆಯೋಕ್ಕಾಗ್ತಾ ಇಲ್ಲ. ಹಾಗಾಗಿ ಮೂಗು ಮುಚ್ಕೊಂಡು ಒಂದ್ ಕಡೆ ಹೋದ್ರೆ ಇನ್ನು ಕಲುಷಿತ ನೀರಿನಿಂದ ಮೀನುಗಳು ಸಾಕಷ್ಟು ಮರಣ ಹೊಂದಿವೆ. ಸೊ ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಮೀನುಗಳು ಪ್ರತಿನಿತ್ಯ ಸುಮಾರು ಒಂದು 30-40 ಮೀನುಗಳು ಮರಣ ಹೊಂದಿವೆ ಅಂತೇಳಿ ಸೊ ಮಾಹಿತಿ ಸಿಗ್ತಿರುವಂತದ್ದು. ಸೊ ನಾನು ಇಲ್ಲಿನ ಒಂದು ರಿಯಾಲಿಟಿ ಚೆಕ್ ಅನ್ನು, ಅಂದ್ರೆ ನಮಗೆ ಬಂದಿರುವಂತಹ ದೂರಿನ ಪ್ರಕಾರ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ನಾನು ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ವಾಯುವಿಹಾರಕ್ಕೆ ಅಂತ ಬರೋ ಜನರಾಗಿರ್ಬೋದು ಅಥವಾ ಪ್ರೇಮಿಗಳ ತಾಣ ಅಂತೇಳಿ ಸಾಕಷ್ಟು ಜನರು ಬರ್ತಾರೆ. ಸೊ ಅಂತರ್ಗೆ ಇಲ್ಲಿ ಇದೀಗ BMRCL ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ. ಸ್ಟೇಡಿಯಂನಿಂದ ಇಲ್ಲಿಗೆ ಕಲುಷಿತ ನೀರು ಬರ್ತಾರಿಂದ ಇಲ್ಲಿ ಪ್ರತಿನಿತ್ಯ 40-50 ಮೀನುಗಳು ಮರಣ ಹೊಂದ್ತವೆ ಅಂತೇಳಿ ಗೊತ್ತಾಗ್ತಿರುವಂತದ್ದು. ಸೊ ಇಲ್ಲೂ ಕೂಡ ಇಲ್ಲಿ ಮುಚ್ಚಿಟ್ಟಿದ್ದಾರೆ, ಅಂದ್ರೆ ಗೊತ್ತಾಗದಂಗೆ ಯಾರೇ ಬಂದ್ರು ಕೂಡ ಗೊತ್ತಾಗಬಾರ್ದು. ಯಾಕಂದ್ರೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಥವಾ ತೋಟಗಾರಿಕೆ ಇಲಾಖೆ ಏನ್ ಮಾಡ್ತಿದೆ. ಸೊ ನೀವು ಗಮನಿಸ್ತಾ ಇರ್ಬೋದು ನೋಡಿ, ಫ್ರೀಡಂ ಟಿವಿ ಇದು ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟು. ಸುಮಾರು ಒಂದು 50ಕ್ಕೂ ಹೆಚ್ಚು ಮೀನುಗಳು ಮರಣ ಹೊಂದಿರುವಂಥದ್ದು. ಇದಿಷ್ಟೇ ಅಲ್ಲ, ಇದು ಈ ರೀತಿ ಪ್ರತಿನಿತ್ಯವೂ ಕೂಡ 50-100 ಮೀನುಗಳು ಮರಣ ಹೊಂದಿವೆ. ಆದರೂ ಕೂಡ ಅಧಿಕಾರಿಗಳು ಇಲ್ಲಿ ಸ್ಮೆಲ್ಲು ತಡೆಯೋಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಗಬ್ಬೆದ್ದು ವಾಸನೆ. ಒಂದ್ ಕಡೆ ಈ ರೀತಿ ಮೀನುಗಳ ಮರಣ ಹೋಮ ಆಗಿರ್ಬೋದು, ಮತ್ತೊಂದು ಕಡೆ ಇಲ್ಲಿನ ವಾಸನೆ, ಒಳಚರಂಡಿ ನೀರು ಈ ಒಂದು
ತಾವರೆ ಕೊಳಕ್ಕೆ ನೀರು ಹರಿಯುತ್ತಿಂದ ಸಾಕಷ್ಟು ಗಬ್ಬೆದ್ದು ವಾಸನೆ ಬರ್ತಾ ಇದೆ. ಈ ರೀತಿ ಮರಣಗಳು ಇದೆ. ಅಷ್ಟೇ ಅಲ್ಲ, ಪರಿಸರಕ್ಕೂ ಕೂಡ ಸಾಕಷ್ಟು ತೀವ್ರ ಧಕ್ಕೆ ಆಗ್ತಾ ಇದೆ. ಆದರೂ ಕೂಡ ನಿಜಕ್ಕೂ ಕೂಡ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಇಲ್ಲ ತೋಟಗಾರಿಕೆ ಅಧಿಕಾರಿಗಳು ಕೂಡ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಇನ್ನಾರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿಗೆ ಬರುವಂತಹ ಒಳಚರಂಡಿಯ ಕಲುಷಿತ ನೀರನ್ನು ತಡೆ ಹಿಡುವಂಥ ಕೆಲಸ ಮಾಡ್ತಾರಾ, ಅಥವಾ ಅಧಿಕಾರಿಗಳು ಯಾಕೆ ಹೀಗೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತೇಳಿ ಫ್ರೀಡಮ್ ಟಿವಿ ಗ್ರೌಂಡ್ ರಿಪೋರ್ಟ್ ಮೂಲಕ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಸೊ ಇನ್ನಾರು ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ಇಂಥದಕ್ಕೆ ಕಡಿವಾಣ ಆಗ್ತಾರಾ ಇಲ್ಲ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್ ಸಕ್ರ, ಫ್ರೀಡಮ್ ಟಿವಿ ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.